ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು ಅಥವಾ ಪಿಂಚಣಿ ಹಣ ಯಾರೆಲ್ಲ ತೊಗೊತಿರ್ತೀರ ನಿಮ್ಗಳಿಗೆ, ಅಥವಾ ರೇಷನ್ ಕಾರ್ಡ್ ಬಗ್ಗೆ, ಈ ಮೂರು ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಕೆಲವು ಹೊಸ ಅಪ್ಡೇಟ್ನ ತಿಳಿಸ್ತೀನಿ. ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆಗ್ತಿದೆ, ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬನ್ನಿ, ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಬೇಕಂದ್ರೆ ಇದುವರೆಗೂ ಕೂಡ 30ನೇ ಕಂತಿನ ಹಣದವರೆಗೂ ಕೂಡ ಜಮೆ ಆಗಿದೆ. ಒಂದು 70 to 75% ಮಹಿಳೆಯರಿಗೆ 30ನೇ ಕಂತಿನ ಹಣ ಜಮೆ ಆಗಿದೆ. ಈಗ ಅತಿ ಶೀಘ್ರದಲ್ಲೇ 2ನೇ ಹಂತದ ಹಣ ಕೂಡ ಬಿಡುಗಡೆ ಆಗುತ್ತೆ. ಸೊ ಆವಾಗ ನಿಮಗೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವ್ರಿಗೆ ಹಣ ಕ್ಲಿಯರ್ ಆಗುತ್ತೆ. ಆ್ಯಕ್ಚುಲಿ ಮೇ ಎಂಡಿಂಗ್ ಒಳಗೇ 30ನೇ ಕಂತಿನ ಹಣ ಎಲ್ಲ ಕ್ಲಿಯರ್ ಮಾಡಿಬಿಡ್ತೀವಿ ಅಂತ ಹೇಳಿದರು. ಬಟ್ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಇನ್ನೊಂದು 15% ಮಹಿಳೆಯರಿಗೆ ಬಾಕಿ ಇದೆ. ನಿಮ್ಗಳಿಗೆ ಯಾರಿಗೆಲ್ಲ ಬಂದಿಲ್ಲ, ನಿಮಗೆ 2ನೇ ಹಂತದ ಹಣ ರಿಲೀಸ್ ಆದಾಗ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿರುತ್ತೆ ಹಣ. ಹಾಗೆ 29ನೇ ಕಂತಿನ ಹಣ ಕೆಲವೊಬ್ಬರಿಗೆ ಬಂದಿರಲಿಲ್ಲ, ಅದು ಕೂಡ ಒಂದು 10% ಮಹಿಳೆಯರಿಗೆ ಬಂದಿರಲಿಲ್ಲ. ಯಾಕಪ್ಪ ಅಂತಂದರೆ ಎಲೆಕ್ಷನ್ಸ್ ಬಂದ್ಬಿಡ್ತು. ಸೊ ಹಾಗಾಗಿ ಎಲೆಕ್ಷನ್ನು ರಿಸಲ್ಟ್ ಎಲ್ಲ ಬಂದಿದ್ದರಿಂದ ಹೋಲ್ಡಲ್ಲಿ ಇಟ್ಟಿದ್ರು. 29ನೇ ಕಂತಿನ ಹಣ ಒಂದು 10ರಿಂದ 15% ಜನಕ್ಕೆ ಬಂದಿರಲಿಲ್ಲ. ಅಂಥವ್ರಿಗೂ ಕೂಡ 30ನೇ ಕಂತಿನ ಹಣ ಜಮೆ ಆದಾಗ 29ನೇ ಕಂತಿನ ಹಣ ಕೂಡ ಜಮೆ ಆಗಿದೆ. ಅಂದರೆ ಒಟ್ಟಿಗೆ 4,000 ರೂಪಾಯಿ ಬಂದಿಲ್ಲ ಅವರಿಗೆ. ಒಂದು 2-3 ದಿನ ಗ್ಯಾಪಲ್ಲಿ 2 ಕಂತಿನ ಹಣ ಕ್ಲಿಯರ್ ಮಾಡಿದ್ದಾರೆ. ನಿಮ್ಮ ವಿಡಿಯೋ ನೋಡ್ತಿರೋರಲ್ಲಿ 30ನೇ ಕಂತಿನ ಹಣ ನಿಮಗೆ ಬಂದಿದೆಯಾ, ನಿಮ್ಮ ಜಿಲ್ಲೆಗೆ ಬಂದಿದೆಯಾ ಅಂತ ಕಮೆಂಟ್ ಮಾಡಿ. ಬಂದಿದೆ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆ ಮೆನ್ಷನ್ ಮಾಡಿ. ಹಣ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳಾಗತ್ತೆ ಇಲ್ಲ. 2ನೇ ಹಂತದ ಬಿಡುಗಡೆ ಇನ್ನೇನು ಅತಿ ಶೀಘ್ರದಲ್ಲೇ ಆಗುತ್ತೆ. ಆವಾಗ ನಿಮಗೂ ಕೂಡ ಕ್ಲಾರಿಟೀಸ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟಿನ ಪಿಂಚಣಿ ಹಣ ಬಗ್ಗೆ ಹೇಳೋದಾದರೆ ಏಪ್ರಿಲ್ ತಿಂಗಳದು ಹಣ ರಿಲೀಸ್ ಮಾಡಿದ್ದಾರೆ. ಪಿಂಚಣಿ ಹಣ ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಏಪ್ರಿಲ್ ತಿಂಗಳದು ಜಮೆ ಆಗಿದೆ. ನಿನ್ನೆ ಮೊನ್ನೆ ಕೂಡ ಸಾಕಷ್ಟು ಜನರಿಗೆ ನಿಮಗೆ ಪಿಂಚಣಿ ಹಣ ನಿಮ್ಮ ಖಾತೆಗೆ ಬಂದಿರುತ್ತೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಮೇ ತಿಂಗಳದು ಹಾಗೆ ಜೂನು ಕೂಡ ಶುರುವಾಗಿದೆ. ಇನ್ನೂ 2 ತಿಂಗಳದ್ದು ಬರಬೇಕಾಗಿದೆ. ಯಾಕಂದರೆ ಇವಾಗ ಪಿಂಚಣಿ ಹಣ ಕರೆಕ್ಟ್ ಟೈಮಿಗೆ ಬರ್ತಿತ್ತು. ಈಗ ಒಂದು 2-3 ತಿಂಗಳಿಂದ ಅಂತೂ ತುಂಬಾ ಲೇಟ್ ಆಗ್ತಾ ಇದೆ. ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಬಂತು. ಹಾಗೆ ಇದು ಪರಿಷ್ಕರಣೆ ಕೂಡ ಮಾಡ್ತಾ ಇದ್ದಾರೆ. ಈಗ ಏನು ಪಿಂಚಣಿ ಹಣ ಫಲಾನುಭವಿಗಳಿದ್ದಾರೆ ಅವ್ರದ್ದು, ಯಾಕಂದರೆ ಏಜ್ ಆಗಿರೋದಿಲ್ಲ, ಸುಮ್ಮನೆ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು 60 ವರ್ಷ ಆಗಿದೆ ಅಂತ ಹೇಳಿ ಪಿಂಚಣಿ ಹಣ ತೊಗೊಳ್ತಿದ್ದಾರೆ. ಸಾಕಷ್ಟು ಸರ್ಕಾರಕ್ಕೆ ಡೌಟ್ ಬಂದು ಇವಾಗ ಅದ್ರ ಪರಿಷ್ಕರಣೆ ಕೂಡ ವೆರಿಫೈ ಮಾಡ್ತಿದ್ದಾರೆ ಡಾಕ್ಯುಮೆಂಟ್ ಎಲ್ಲ. ನಿಜವಾಗ್ಲೂ ಏಜ್ ಆಗಿದೆಯಾ, ನಿಜವಾಗ್ಲೂ ಪಿಂಚಣಿ ಹಣ ತೊಗೊಳಕ್ಕೆ ಅರ್ಹರಿದ್ದಾರಾ, ಹಾಗೆ ಎಲ್ಲ ಥರ ವೃದ್ಧಾಪ್ಯ ವೇತನ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ಪರಿಷ್ಕರಣೆ ಮಾಡ್ತಿರೋದ್ರಿಂದ ಹಣ ಬರೋದು ಲೇಟ್ ಆಗಿದೆ. ಈಗ ಏಪ್ರಿಲ್ ತಿಂಗಳದು ಕ್ಲಿಯರ್ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಪಿಂಚಣಿ ಹಣ ಬಂದಿರಲಿಲ್ಲ, ಕೆಲವೊಬ್ರು ಕಮೆಂಟ್ ಮಾಡಿದರೆ ನಮಗಿನ್ನೂ ಪಿಂಚಣಿ ಹಣ ಬಂದಿಲ್ಲ ಅಂತ. ಸೊ ಈಗ ಮತ್ತೆ ಆಗ್ತಾ ಇದ್ದಾರೆ ಏಪ್ರಿಲ್ ತಿಂಗಳು ಹಣ. ಸೊ ನೀವು ಚೆಕ್ ಮಾಡ್ಕೋಬೋದು. ನೀವು DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿ ಕೂಡ ನೀವು ಅದರಲ್ಲಿ ಚೆಕ್ ಮಾಡ್ಬೋದು. ಗೃಹಲಕ್ಷ್ಮಿದಾಗಿರ್ಬೋದು ಅಥವಾ ಈ ಪಿಂಚಣಿ ಹಣ ಎಲ್ಲ ನಿಮಗೆ ಅದರಲ್ಲಿ ಅಪ್ಡೇಟ್ ಸಿಗುತ್ತೆ. ನಿಮಗೆ ಯಾವ ತಿಂಗಳದ ಹಣ ಬಂದಿದೆ, ಯಾವ ಡೇಟಿಗೆ ನಿಮ್ಮ ಅಕೌಂಟಿಗೆ ಬಂದಿದೆ, ಪ್ರತಿಯೊಂದು ಕೂಡ ನಿಮಗೆ ಆ್ಯಪಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಏಪ್ರಿಲ್ ತಿಂಗಳದ್ದು ಬಂದಿದೆ. ಮೇ ತಿಂಗಳದ್ದು ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಷಯ ಹೇಳೋದಾದರೆ ರೇಷನ್ ಕಾರ್ಡ್ ಬಗ್ಗೆ. ರೇಷನ್ ಕಾರ್ಡ್, ಹೊಸ ರೇಷನ್ ಕಾರ್ಡ್ಗೆ ಲಕ್ಷಾಂತರ ಜನ ಕಾಯ್ತಾ ಇದ್ದೀರಾ, ನನಗೆ ಕೂಡ ಗೊತ್ತು. ಬಟ್ ಇನ್ನು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಇನ್ನು ತಿದ್ದುಪಡಿ ಆಗಿರ್ಬೋದು, KYC ಆಗಿರ್ಬೋದು, ನೀವು ಕರ್ನಾಟಕ ಗ್ರಾಮ ಒನ್ ಸೆಂಟರ್ಸ್ಗಳಲ್ಲಿ ಹೋಗಿ ಮಾಡ್ಕೋಬೋದು. ಈಗಲೂ ಕೂಡ ಅವಕಾಶ ಇದೆ. ಏನೇ ತಿದ್ದುಪಡಿ ರೇಷನ್ ಕಾರ್ಡ್ದು ಹೆಸರು ಚೇಂಜ್ ಮಾಡಿಸೋದಾಗಿರ್ಬೋದು, ಅಥವಾ ಅಡ್ರೆಸ್ ಚೇಂಜ್, ಫೋನ್ ನಂಬರ್ ಚೇಂಜ್, ರೇಷನ್ ಡಿಪೋ ಅಡ್ರೆಸ್ ಚೇಂಜ್, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ಬೋದು. APL, BPL, ಅಂತ್ಯೋದಯ ಕಾರ್ಡ್ 3 ಕೂಡ ತಿದ್ದುಪಡಿ ಮಾಡ್ತಿದ್ದಾರೆ. ಹಾಗೆ KYC ಕೂಡ ಮಾಡಿಕೊಡ್ತಾ ಇದ್ದಾರೆ.
ಇನ್ನು ಹೊಸ ರೇಷನ್ ಕಾರ್ಡ್ಗೆ ಇನ್ನೂ ಅವಕಾಶ ಕೊಟ್ಟಿಲ್ಲ, ಅದ್ರ ಬಗ್ಗೆ ಅಪ್ಡೇಟ್ ಸಹ ಇಲ್ಲ. ನೆಕ್ಸ್ಟು ನಾನು ನಿಮಗೆ ಸ್ವಲ್ಪ ದಿನದಿಂದ ತಿಳಿಸಿದ್ದೆ, ರೇಷನ್ ಕಾರ್ಡ್ದು ಇದು ಚೇಂಜ್ ಮಾಡ್ತಾ ಇದ್ದಾರೆ ಅಂತಂದರೆ ಅಮೌಂಟು 1,20,000 ಇತ್ತಲ್ಲ, ಈಗ ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದವರು ಅತಿ ಶೀಘ್ರದಲ್ಲೇ ಅಫಿಷಿಯಲಾಗಿ ಅನೌನ್ಸ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದೆ. ಇವಾಗ ಕೇಂದ್ರ ಸರ್ಕಾರ ಅಂದರೆ ರಾಜ್ಯ ಸರ್ಕಾರದಿಂದ ತಿಳಿಸಿದ್ರು 3 ಲಕ್ಷಕ್ಕೆ ಏರಿಕೆ ಮಾಡಬೇಕು ಅಂದ್ಬಿಟ್ಟು. ಬಟ್ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಒಪ್ಪಿ ಈ ಒಂದು ರೂಲ್ಸ್ನ ಜಾರಿಗೆ ತರುವಂಥದ್ದು. ಸೊ ಹಾಗಾಗಿ ಕೇಂದ್ರ ಸರ್ಕಾರದವರು ಕೂಡ 90% ಒಪ್ಕೊಂಡಿದ್ದಾರೆ. ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದೊಂದೇ ಬಾಕಿ. ಈಗ 1,20,000 ಇದ್ದಿದ್ದು ಮಿತಿ ಹೆಚ್ಚಳ ಜಾಸ್ತಿ ಮಾಡಿದ್ದಾರೆ, 3 ಲಕ್ಷಕ್ಕೆ ಏರಿಕೆ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ, ಈಗ ಸಂಬಳ ಕೂಡ ಜಾಸ್ತಿ ಆಗಿರುತ್ತೆ. ಸಣ್ಣ ಕೆಲಸ ಮಾಡೋರಿಗೂ ಕೂಡ 1,20,000ಕ್ಕಿಂತ ಹೆಚ್ಚಿನ ಸಂಬಳ ತಗೊಳ್ತಿರ್ತಾರೆ. ಸೊ ಹಾಗಾಗಿ ಆದಾಯ ಮಿತಿ ಹೆಚ್ಚಳ ಮಾಡಿ ಅನ್ನೋದ್ರ ಬಗ್ಗೆ ತುಂಬ ತಿಂಗಳುಗಳಿಂದ ಇದ್ರ ಬಗ್ಗೆ ಮಾತುಕತೆ ಆಗ್ತಾಯಿತ್ತು. ಫೈನಲಿ ಇವಾಗ ಒಪ್ಪಿಗೆ ಬಂದಿದೆ, ಅಫಿಷಿಯಲ್ ಆಗಿ ಅನೌನ್ಸ್ ಆಗೋದೊಂದೇ ಬಾಕಿ. ನಿಮಗೆ ಈ ಚೇಂಜಸ್ ತಂದಿರೋದ್ರ ಬಗ್ಗೆ ಏನು ಅನಿಸುತ್ತೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಗೃಹಲಕ್ಷ್ಮಿ ಹಣ, ಪೆನ್ಷನ್ ಹಣ ಯಾವ ತಿಂಗಳು ಬಂದಿದೆ, ನಿಮ್ಮದು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ತು, ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.